ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಹೊರಟಿರುವಂತಹ ಅದೇ ಸರ್ಕಾರ ಬೆಂಗಳೂರಿನಲ್ಲಿ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಮಹಿಳೆಯ ಸಾವಿನ ಬೆನ್ನಲ್ಲೇ ಆನಂದಪುರಕ್ಕೆ ಸಚಿವ ಜಮೀರ್ ಅಹಮದ್ ಅವರ ಆಗಮನ ಆಯಿತು. ಘಟನೆಯ ಬಗ್ಗೆ ಸ್ಥಳೀಯರಿಂದ ಮಾಹಿತಿಯನ್ನ ಪಡ್ಕೊಂಡ್ರು ಸಚಿವ ಜಮೀರ್ ಅಹಮದ್. ಈ ಕ್ಷೇತ್ರದ ಶಾಸಕರು ಅವರೇ. ಈ ವೇಳೆ ಜಮೀರ್ ಅಹಮದ್ ಮುಂದೆಯೇ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮಗ್ ಮೂಲ ಸೌಕರ್ಯ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಕಡೆ ಬನ್ರಿ. ಮತ್ತೆ ಇರ್ರಿ ಸುಮ್ಗೆ ಮೊನ್ನೆ ಬಂದು ಪೂಜೆ ಮಾಡಿ ಎಲ್ಲ ಹೇಳ್ಬಿಟ್ಟು ನೋಡಮ್ಮ ಮೋಟ್ರ್ ಎಲ್ಲ ಹಾಕಕ್ ಹೋಗ್ಬೇಡಿ, ಕಾವೇರಿ ನೀರು ಕೊಡ್ತೀವಿ, ಮೋಟ್ರ್ ಬಿಟ್ಟು ನೀರು ಹಾಕ್ಲೇ ಏನಾಗ್ತದೆ, ಬೇರೆಯವ್ರಿಗೆ ಇದೆಲ್ಲ ನೀರು ಮನೆಗಳು ಬರಲ್ಲ. ಹಂಗಾಗಿ ಎಲ್ಲ ಪೂಜೆ ಮಾಡಿ ಮೊನ್ನೆ ಒಂದು ವಾರ ಹೇಳಿದ್ದಾರೆ, ಎಲ್ಲ ಪೂಜೆ ಮಾಡಿ ಅಂದ್ರೆ ಎಲ್ಲರಿಗೂ ಹೇಳಿ ಮೋಟ್ರ್ ಹಾಕಕ್ ಹೋಗ್ಬೇಡಿ. ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು ಆಗಿರುವ ಸಚಿವ ಜಮೀರ್ ಅಹಮದ್ ಸ್ಥಳಕ್ಕೆ ಬಂದಾಗ ಅಲ್ಲಿರುವಂತಹ ಸ್ಥಳೀಯ ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ರೀತಿ ಇದೆ. ಸರಿಯಾಗಿ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಮನೆ ಮನೆಗೆ ನೀರು ಬರೋದಿಲ್ಲ, ಕುಡಿಯೋಕೆ ನೀರು ಬೇಕು ಅಂದ್ರೆ ಪ್ರತಿನಿತ್ಯ ಇಂತಹ ಹರಸಾಹಸವನ್ನ ಪಡಬೇಕು. ಇವತ್ತು 4ನೇ ಪ್ರಕರಣ ನಡೆದು ಹೋಗಿದೆ. ನಮಗ್ ಮೂಲ ಸೌಕರ್ಯವನ್ನ ನೀಡೋದಕ್ಕೆ ಯಾಕೆ ಹಿಂದೇಟು? ಇದು ಜನ ಮಾಡ್ತಾ ಇರುವಂತಹ ಪ್ರಶ್ನೆ. ಜಮೀರ್ ಅಹಮದ್ ಸ್ಥಳಕ್ಕೆ ಬಂದಂತಹ ಟೈಮ್ನಲ್ಲಿ ಅವರನ್ನ ಕೂಡ ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಸ್ಥಳೀಯರು ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ಥಳೀಯರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನವನ್ನ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದ್ ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸೆಲ್ವಿ ಅವರಿಗೆ 4 ಜನ ಮಕ್ಕಳು, ಆ 4 ಜನ ಮಕ್ಕಳು ಕೂಡ ಈಗ ಅನಾಥರಾಗಿದ್ದಾರೆ. ಇನ್ನು ಕರೆಂಟ್ ಶಾಕ್ನಿಂದ ಮೃತಪಟ್ಟಂತಹ ಮಹಿಳೆಯ ಕುಟುಂಬಕ್ಕೆ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್. ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಿದ್ದಾರೆ ಸಚಿವರು. ಇದೇ ಸಂದರ್ಭದಲ್ಲಿ ಇಲ್ಲೀಗಲ್ ಕಲೆಕ್ಷನ್ಗಳ ಬಗ್ಗೆ ಜಮೀರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲೀಗಲ್ ಆಗಿ 3-4 ಫ್ಲೋರ್ಗಳನ್ನ ಕಟ್ಕೊಂಡಿದ್ದಾರೆ. ಮನೆ ಮನೆಗೆ ಇಲ್ಲೀಗಲ್ ಮೋಟಾರ್ಗಳನ್ನ ಇಟ್ಕೊಂಡಿದ್ದಾರೆ. ದಯಮಾಡಿ ಇಲ್ಲೀಗಲ್ ಆಗಿ ಹಾಕೋಬೇಡಿ ಅಂತ ಹೇಳಿದ್ದೀನಿ. 15 ದಿನದ ಹಿಂದೆಯೇ ಈ ಬಗ್ಗೆ ಹೇಳಿದ್ದೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಗೆ ಮೋಟ್ರುಗಳು ಹಾಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಈ ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿರೋದು. ಒಂದು ನಿಮಿಷ, ನೀಗರ್ ಮೋಟರ್ ಯಾರು ಹಾಕೊಂತಾ ಇರೋದು? ಮೋಟರ್ ಹಾಕೊಂತಾ ಇರೋದು ಯಾರು? ಇಲ್ಲಿ ಕೇಳ್ರಿ, ಒಬ್ರು ಕೇಳ್ರ ಪ್ರಶ್ನೆ. ನೀವು ಈಗ ಒಂದೇ ನಿಮಿಷ, ಈಗ ನಿಮ್ಮ ಮಾತಿಗೆ ಪ್ರಶ್ನೆಗಳು, ಅವ್ರ ಮಾತಿಗೆ ಪ್ರಶ್ನೆಗಳು ಆಯ್ತು. ನೀವು ಹೇಳಿ, ನಿಮ್ಗೆ ಈಗ ಹೇಳ್ರಿ, ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟಿವ್ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ. ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟರು. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ?
ನೀರು ಪ್ರೆಷರ್ ಕಡಿಮೆ ಆಗ್ತದೆ ತಾನೆ, ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ ಒಂದು 2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡಿಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತೊಗೊಂಡು ಮೋಟ್ರುಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು. ಈಗ 4 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಷ್ಟು ಜನ ಕೆಳಗಡೆನೆ ಬಂದು ನೀರು ಹಿಡಿತಾ ಇರೋದು. ಅದು 1 ಫ್ಲೋರ್ ಇಲ್ಲಿ 4 ಕೆಳಗಡೆ ನೀರು ಹಿಡಿದ್ರೆ ಏನು ಸಮಸ್ಯೆ ಆಗಲ್ಲ ಗುರುಗಳೇ ಸಮಸ್ಯೆ ಹೇಳಿ. ಇಲ್ಲ ಅವಳು ಇದಾಗ ಹೋಗಿ ಮೋಟ್ರ್ ಕನೆಕ್ಷನ್ ಕೊಡೋಕೆ ಹೋಗ್ಬಿಟ್ಟು ಅಲ್ಲಿ ನೋಡಿ ವೈರ್ಗೆ ಕನೆಕ್ಷನ್ ಅಲ್ಲಿ ನೋಡಿ ಇಲ್ಲಿದೆ ನೋಡಿ ವೈರ್ ಕನೆಕ್ಷನ್ ಕೊಡೋಕೆ ಹೋಗಿ ಅವರು ಮೋಟಾರ್ ಹಾಕಕ್ಕೆ ಹೋಗಿದಲ್ರಿ, ಕರೆಂಟ್ ತಗೊಳಕ್ ಹೋಗಿರೋದು. ಅರೆ ಎಲ್ಲಿ ತಗೊಂತಾರೆ ಎಲ್ಲ ಇಲ್ಲಿಗೆಲ್ಲ ಆಗಿ ಅರೆ ಅಮ್ಮ ಇಲ್ಲಿ ಏನಾಗಿದ್ದಾರೆ ಇಲ್ಲಿಗಲ್ ಒಬ್ರು ಇದ್ರೆ ಮಾತಾಡ್ಬೋದು ನಾನು. ಅಮ್ಮ ಇಲ್ಲಿ ಕೇಳಮ್ಮ, ಇಲ್ಲಿ ಈಗ ಬಂದಿದ್ದೀರಾ ನೀವು, ಈಗ ನೋಡಿ ಸಿಂಗಲ್ ಮನೆ ಇರ್ತದೆ, 1 ತಿಂಗಳಲ್ಲಿ ನೋಡಿ 4 ಫ್ಲೋರ್ ಆಗಿರ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.